Hi guys, welcome back to my YouTube channel. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ಎಲ್ಲರೂ ತಮ್ಮಲ್ಲಿ ನೋಡಿರ್ತೀರಾ. ಇಷ್ಟು ದಿನ ಆಷಾಢ ಇತ್ತು, ಸೊ ಇವತ್ತು ಮುಗೀತು. ಅದಕ್ಕೆ ಇವಾಗ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಇವ್ರು ಬಂದು ಕರ್ಕೊಂಡು ಬರೋಕ್ಕೆ ಬಂದವ್ರೆ. ಇಲ್ಲಿ ನಾನು ನಮ್ಮಮ್ಮ ಇಬ್ಬರು ತಿಂಡಿ ಬೇಯಿಸ್ಕೊಂಡು ಕೂತಿದ್ದೀವಿ. ಅವತ್ತು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಕ್ಲಿಪ್ಪಿಕ್ಸ್ ತೊಗೊಂಡಿದ್ದನ್ನ ಇದಕ್ಕೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮಮ್ಮಗೆ ನಿಜವಾಗ್ಲೂ ಈ ತಿಂಡಿಗಳೆಲ್ಲ ಮಾಡೋಕ್ಕೆ ಗೊತ್ತೇ ಇರಲಿಲ್ಲ. ಅದು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆದರೂ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಬಂದಿತ್ತು. ಅದು ಸ್ವಲ್ಪ ಸ್ವಲ್ಪಾಗಿ ಮಾಡ್ಕೊಂಡಿದ್ದು, ಎಲ್ಲ ಒಟ್ಟಿಗೆ ಮಾಡಿದ್ರೆ ಆಗಲ್ಲ ಅಂತ. ಏನಂತಬೇಡಿ, ಮುಖಗಳಲ್ಲಿ ನಿಂತಿರಲ್ಲ, ಪ್ರೀತಿಯಿಂದ ಮಾಡೋ ಕೆಲಸ. 2000 years later. ಮತ್ತೆ ಸುಮಾರು ದಿನ ನಂತರ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ನಮ್ಮ ದೊಡ್ಡಮ್ಮನ ಬಲವಂತಕ್ಕೆ ಬನ್ನಿ 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 ಅಂತ. ನಮ್ಮ ದೊಡ್ಡಮ್ಮನೆ ಕಾಣ್ತಾ ಇಲ್ಲ. ಯಾಕೆ ಸುಸ್ತಾಗಿ ಮಾತಾಡ್ತಾ ಇದೆಯಲ್ಲ? ನೀವ್ ಯಾಕೆ ಸ್ಟಾಕ್ ಮಾಡ್ಕೊಳ್ಳೋದು, ಆಮೇಲೆ ಒಗೆಯೋದು ಬಟ್ಟೆನ? ಮತ್ತೆ ಹೋಗೋಣ, ನಮ್ಮ ಊರಿಗೆ ಹೋಗೋಣ ಬಾ ದೊಡ್ಡಮ್ಮ. ಒಂದ್ ವಾರ ಇರಲ್ಲ ಕಣ್ ಬಾ, 3 ದಿವಸ ಕಣ್ ಬಾ. ಅವ್ರನ್ನೇ ಕೇಳುವ, ಇವ್ರೇ ಹಂಗೇಳಿ ಈ ತರ ಒಂದು ಪೀಸ್ ಕಟ್ ಮಾಡ್ಕೋಬೇಕು. ಇಲ್ಲಿ ಆ ಥರ ಒಂದು ಪೀಸ್ ಮಾಡೋದು ಇಲ್ಲೇ ಐತೆ ನನಗೆ ಯಾವ ಥರ ಈ ಥರದೊಂದು ಅಲ್ಲಿ ಮಧ್ಯ ಒಳಗೆ ನೋಡಿ ಎಂಡಲ್ಲಿ ಬರ್ತದೆ, ಇದು 2 ಕಡೆ ಈ ಥರ ಬರ್ತವೆ. ಆ ಥರ ವೈಷ್ಣವ್ಗೆ ಏನೋ ಕೊಡ್ತೀನಿ ಬಾ ಅಂತ ಅಂದಲ್ಲ ಅಂದ್ಬಿಟ್ಟು ಪಾಪ ಬಂದಿದ್ದು. ಮಮ್ಮಗೂ ಪಾಪ ಏನೋ ಕೊಡ್ತಾರೆ ಏನೋ ತೀಸ್ಕೊಂಡು ಹೋಗೋಣ ಅಂತ. ಈ ವೈಷ್ಣವ್ಗೆ ಏನ್ ಕೊಡ್ತೀನಿ ಅಂದ್ರೆ ಕೊಟ್ಬಿಟ್ರೆ ಸರಿ. 2 hours later. ಏನ್ ಮಾಡ್ತಾ ಇದೀನಿ? ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮ ಇವಾಗ ಜ್ಯೂಸ್ ಕುಡ್ಸಕ್ಕೆ ಕರ್ಕೊಂಡು ಹೋಯ್ತೈತೆ. ಬಾ ಊರಿಗೆ ಹೋಗೋಣ ಅಂದ್ರೆ ನಮ್ಮ ದೊಡ್ಡಮ್ಮ ನಾನು ಕರೆದ್ರೆ ಮಾತ್ರ ಬರಲ್ಲ ಅಲ್ವಾ? ನಾನು ಮಾತ್ರ ಬೇಡ ಅಲ್ವಾ ನಿಂಗೆ? ನಿನ್ನ ಮಗಳು ಕರೆದ್ರೆ ಮಾತ್ರ ಹೋಯ್ತೀಯಾ, ನಾನು ಕರೆದ್ರೆ ಬರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ಹೆಂಗೆ ಹೇಳ್ತಾಳೆ ಇವಳು, ಮಗಿ ಹುಷಾರಿಲ್ಲ ಅಂದ್ರೆ ಪಾಪ ಹುಷಾರಿಲ್ಲ ಅಂತ ನಾನು ಏನಕ್ಕೆ ಹೋಗಿದ್ದೆ ತಮಾಷೆ ಕೊಟ್ಟು. ಇಷ್ಟು ಜನ ನಂತರ ಪೊಮಗ್ರೆನೇಟ್ ಜ್ಯೂಸ್ ತೊಗೋತಿದ್ರು. ಇವತ್ತು ಸ್ಪೆಷಲಾಗಿ ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಡವ್ರೆ. ಅಲ್ಲ ಸರಿ ಮಾತಾಡ್ರಿ. ಸ್ವಲ್ಪ ನನ್ನ ಕರ್ಕೊಂಡು ಹೋಗೋಣ ಅಂತ ಏನು ಇಲ್ಲಿ ಕೇಳಬೇಡ, ಹೋಯ್ತಾ ಇರೋದೇ ಸುಮ್ಮನೆ ಒಬ್ಬರೇ. ಹೆಂಗೆ ನಾವು Super. ಈಗೇನು ನಾನು ಹೇಳ್ದಾಗ ಕರ್ಕೊಂಡು ಹೋಗೋದು ನೀವು? KRS ಡ್ಯಾಮ್. ಆದರೂ ನಾನು ವಿಡಿಯೋದಲ್ಲೆಲ್ಲ ನೋಡಿದಾಗ ಫುಲ್ಲು ತುಂಬ ನೀರು ಹರಿತಿತ್ತು. ಇವಾಗ ಡೌನ್ ಆಗಿಬಿಟ್ಟೈತೆ ನೀರು ಸ್ವಲ್ಪ. ಬನ್ನಿ ತೋರಿಸಿ. ಗೇಟ್ ಕ್ಲೋಸ್ ಮಾಡಿದ್ದಾರೆ. ಗೇಟ್ ಕ್ಲೋಸ್ ಮಾಡ್ಬಿಟ್ಟವ್ರೆ. ಒಂದು ಮಾವಿನಕಾಯಿ ಕೇಳ್ದಾಗ ಕೊಡ್ಸೋದ್ರಲ್ಲಿ ನೀನು ಕುಯ್ದಿರೋದಾದ್ರೆ ಏನಾಗ್ಬಿಡ್ತದೆ? ಚೆನ್ನಾಗಿರೋ ಅಲ್ಲೇ ಒಬ್ಬ ಕಿತ್ಕೊಂಡು ಕೊಡ್ತೀನಿ, ಇಲ್ಲೆಲ್ಲ ಚೆನ್ನಾಗಿಲ್ಲ. ಬೇಡ, ನಂಗೆ ಅಲ್ಲೇ ಬೇಕು. ಅಮ್ಮ ಇಲ್ಲಿ ಬರ್ತೈತೆ. ಹಾಯ್ ಮೇಡಮ್ಮ. ಹಾಯ್. ನೀನು ಮಾಡು. ಫುಲ್ಲು ಹರಿತಿತ್ತು ಅವಾಗ. ಅದೇ ಅಲ್ಲೇ ಎಲ್ಲ ಗೇಟು ಓಪನ್ ಮಾಡಿದ್ರೆ ನಾವಾಗ, ಇವಾಗ ಏನು ಕಮ್ಮಿ. ಇವಾಗ ಅರ್ಧ ಓಪನ್ ಮಾಡೋರೇನೋ.
ಅಲ್ವಾ? ಫ್ರಂಟ್ ಕ್ಯಾಮ್ರಾ ಇರೋದು ಬ್ಯಾಕ್ ಅಲ್ಲ. ನನಗೂ ಗೊತ್ತು ಫ್ರಂಟ್ ಕ್ಯಾಮ್ರಾ ಅಂತ ಅಂತ, ಆದರೂ ಹಿಂಗೆ ಇಟ್ಕೊಂಡು ಹಿಂಗೆ ತೋರ್ಸೋದು ಕರೆಕ್ಟಾಗಿ ಬಂದಿರುತ್ತಾ. ಇವಾಗೆಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೇನಲ್ವಾ. ಸ್ವಲ್ಪ ಸ್ವಲ್ಪ ಬಟ್ 4 ವರ್ಷಕ್ಕೆ ಇಷ್ಟು ಬೇಗ ತುಂಬಿರೋದು 4ನೇ ಸರಿ ತಾನೆ. ಹಿಂಗೆ ಎಲ್ಲ ತಿಳ್ಕೊಂಡಿದ್ದೀನಿ ನಾನು. ನನಗೂ ಗೊತ್ತಿಲ್ಲ, ನಾನು ವೀಡಿಯೋದಲ್ಲಿ ನೋಡಿದ್ದೆ. ಎಷ್ಟೊಂದು ಫೋರ್ಸ್ ಐತಲ್ವಾ. ಅಲ್ಲೋಗಿ ನಿಂತ್ಕೊಂಡ್ರೆ ಹೆಂಗಿರ್ಬೇಡ. ಅದಕ್ಕೆ ಮತ್ತೆ ಹಾಕಿರೋದು ಗೇಟ್ ಫುಲ್ ಓಪನ್ ಮಾಡ್ತಾರಲ್ಲ, ಹಾಂ, ಆವಾಗ ಇಲ್ಲೆಲ್ಲ ಫುಲ್ ನಿಂತ್ಕೊಳಕ್ಕೆ ಆಗಲ್ಲ. ಇಲ್ಲಿ ಬಿಡಲ್ಲ. ನಾನು ವಿಡಿಯೋದಲ್ಲಿ ನೋಡಿದ ಥರ ಇರ್ತದೆ ಅಂದ್ಕೊಂಡಿದ್ದೆ. ಈಗ ನೀರು, ಹಾಂ, ಇವಾಗ ನೀರು ಸ್ವಲ್ಪ ಡೌನ್ ಮಾಡ್ಬಿಟ್ಟವ್ರೆ. ಒಂದು ಗೇಟು ಕೂಡ ಫುಲ್ ಓಪನ್ ಆಗಿಲ್ಲ ಇವಾಗ. ಒಂದು ಗೇಟು ಫುಲ್ ಓಪನ್ ಆಗಿಲ್ವಾ? ಓಪನ್ ಸುಮ್ಮನೆ ಎಲ್ಲ ಒಂದು 5% ಓಪನ್ ಆಗೋದಿಲ್ಲ, 100% ಅಲ್ಲ. ಚೆಂಡು ಅಲ್ಲೂ 2 ಇದಾವೆ ನೀರು ನಾಯಿ. ಇಲ್ಲ, ಅಲ್ಲಿ ಹಾಸಲ್ ಹತ್ರ ಅವೆ, ಅಲ್ಲೇ 2 ಇವೆ, ಇಲ್ಲಿ 2 ಇವೆ. ಆದರೆ ಕಾಣಿಸಲ್ವೇನಲ್ವಾ ವಿಡಿಯೋಗೆ? ಕಾಣಿಸುತ್ತಾ? ಅಲ್ಲಿ ಒದ್ದಾಡ್ತಾವಲ್ಲ ಅವು. ಕಾಣಿಸಲ್ಲ ಅವು. ಮಾತ್ರ ಮಸ್ತ್ ಆಗೋದೇನೆ. ಅವನು ಬಿಟ್ಬಿಟ್ಟು ಹೋಗೋಣ ಬಾ ಅಂತ ಕರೆದ್ಬಿಟ್ಟು ಅವರೇ ನೋಡ್ಕೊಂಡು ನಿಂತವ್ರೆ. ಬಿಡ್ತಾನಿಲ್ಲ. ನಿನ್ನ ಗಂಡಂಗೆ ನೀರು ಬಿಟ್ಬಿಟ್ಟು ಬರೋಕ್ಕೆ ಇಷ್ಟನೇ ಇಲ್ಲ. ಹಾಂ, ನಮ್ಮನ್ನ ಬನ್ನಿ ಮತ್ತೆ ಹೋಗೋಣ ಅಂದ್ಬಿಟ್ಟು ಆರಾಮಾಗಿ ಅವರೇ ಇವಾಗ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಗಲೇ ಟೈಮು 2 ಗಂಟೆ ಆಯ್ತಾ ಬಂತು. ಇವಾಗ ಹೋಗ್ತಾ ಇದ್ದೀವಿ ಊರಿಗೆ. ಇನ್ನೂ ಎಷ್ಟೊಂದು ದೂರ ಐತೆ. ಎಷ್ಟು ದೂರ ಐತೆ ಇವಾಗ? ಎಷ್ಟು ಕಿಲೋಮೀಟ್ರ್ ಆಯ್ತದ ನಿಮ್ಮ ಕುರಿಗಳಿಗೆ ನನಗೆ ಗೊತ್ತಿಲ್ಲ. ಇನ್ನೂ ಒಂದು 70-80 ಕಿಲೋಮೀಟ್ರ್ ಆಗ್ಬೋದು. ಕುಡಿದ್ರೆ ಹಿಂಗೆ ಬೀದಿಲೆಲ್ಲ ಆಡ್ಕೊಂಡು ಹೋಗೋದು. ಅಲ್ಲ ರೋಡಲ್ಲೇ ಹೋಯ್ತೈತಲ್ಲ ವಯ್ಯ, ಹಿಂಗೇನು ಪ್ರಜ್ಞೆ ಬಿಡ್ವಾ? ಹಾಂ, ಏನಾರ ಈಗ ಎಮರ್ಜೆನ್ಸಿ ಎಷ್ಟು ವೆಹಿಕಲ್ ಓಡಾಡ್ತಾವೆ, ಯಾವನಾರ ಕುತ್ಕೊಂಡು ಹೋಗ್ಬಿಟ್ರೆ ಪಾಪ ಅವ್ರಗಳ ಮೇಲೆ ಬರ್ತದೆ. ಕುಡ್ದಿದ್ದಾಗ ಏನು ಗೊತ್ತಾಗಲ್ವೇನೋ. ಸುಮಾರು ದಿನದಿಂದ ತಿನ್ನಬೇಕು ಅಂದ್ಕೊಂಡಿದ್ದೆ ಇದನ್ನ. ಇವತ್ತು ಸಿಕ್ತು ಫೈನಲಿ. ಏನು ಚಕ್ನಾ ವಿಡಿಯೋಗೆ ನಿಮ್ಮ ವೆಹಿಕಲ್ ಸೌಂಡೇ ಕೇಳಿಸ್ಬೇಕಾದ. ಬ್ಲಾಕಿಂಗ್ ಇಷ್ಟಕ್ಕೆ ಹಾಕ್ಬಿಟ್ಟಿರಾ? ಹಾಯ್ ಮಾಡೋಣ. ಈಗ ಮಾತಾಡ್ತೀನಿ ಕೊಡು. ಕೈ ಹೇಳಿದ್ರೆ ಇನ್ನೊಂದ್ಸತಿ ಹೊಡಿತೀನಿ. ಈಗ ಸ್ಟೇರಿಂಗ್ ಹಿಡಿದಿಲ್ವಾ? ಕೈ ಎಳ್ದಾಡ್ತಾಳೆ. ನಂಗೇನು ಗೊತ್ತು ಸ್ಟೇರಿಂಗ್. ಇರು, ಫೋನ್ ಮಾಡಿದೆ ಅವರು ಒಂದು ಸ್ವಲ್ಪ. ಯಾಕೆ? ನಾನು ಮಾತಾಡ್ತೀನಿ. ಏನು ಮಾಡ್ಲಿ. ಬ್ಲಾಕ್ ಲಿಸ್ಟ್ ಹಾಕ್ಬೇಡ ರೀ ಬೇಡಕಂದ್ರೆ. ನಾನು ಹೋಗಿ ಹೇಳಿಲ್ಲ, ಕೇಳ್ಕೊ ಅವ್ರಿಗೆ. ನಿಮ್ಮ ನಂಬರ್ ಬ್ಲಾಕ್ ಲಿಸ್ಟ್ ಮಾಡೋರೆ. ನಿಮ್ಗೆ ಅವ್ರ ಕುಮಾರ್ ಮಾಮನ ಜೊತೆ ಮಾತಾಡಕ್ಕೆ ಎಷ್ಟು ಆಸೆ. ಹಾಂ, ಪಾಪ. ಅವನು ಎಣ್ಣೆ ಕುಡಿದ್ಬಿಟ್ಟವನೇ, ಅವನ ಹತ್ರ ತಲೆ ತಿನ್ಸ್ಕೊಳ್ಳೋರು ಯಾರು? ಆದರೂ ಮಾಡ್ಕೊಳ್ಳಿ, ಯಾವ್ದಾದ್ರು ಮಾಡ್ಕೊಳ್ಳಿ. ಪಾಪ ನಮ್ಮಮ್ಮ ತಲೆನೋವು ಅಂತ ತಲೆ ಹಿಡ್ಕೊಂಡು ಕೂತೈತೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ತಲೆ ನೋಯ್ತೈತೆ. ಒಂದು ವಿಕ್ಸ್ ತಗೊಂಡು ಆಮೇಲಿಂದ ಒಂದು ಟ್ಯಾಬ್ಲೆಟ್ ತಗೊಂಡು ಲಾಟು ಅಲ್ಲಾಡ್ಸ್ಬಿಡ್ರಿ ಅಲ್ಲಾಡ್ಸ್ಬಿಡ ಕಾರ್ನ. ಅಲ್ಲ ಕಡೆ ವಿಡಿಯೋ ಮಾಡ್ತಾ ಇಲ್ಲ. ಓಡಿಸುವಾಗ ಅಲ್ಲಾಡಿದ್ರಿ ಇನ್ನೇನಾಯ್ತದೆ? ನಿಮ್ಮ ಅಪ್ಪ ಓಡಿಸುವಾಗ ಹಂಗೆ ಹೇಳ್ತೀಯಲ್ಲ, ಅಪ್ಪ ಅಲ್ಲಾಡಿಸ್ಬೇಡ ಅಂತ. ಕಾರು ಹೋಗೋವಾಗ ಅಲ್ಲಾಡ್ದಿ ಸುಮ್ಮನೆ ನಿಂತ್ಕೋತದ? ಮತ್ತೆ ಅಲ್ಲಾಡ್ಸ್ಬಾರ್ದು. ಜಾಡಿನ ಚಂದ ನೀನು. ಅಲ್ಲಾಡ್ಸ್ದಂಗೆ ನಿಧಾನಕ್ಕೆ ಹೋಗ್ಬೇಕು. ಗಡ್ಗ ಅಂತ ಅಲ್ಲಾಡ್ಸಿದ್ರೆ ವಿಡಿಯೋ ಚೆನ್ನಾಗಿ ಬರಲ್ಲ ಅಲ್ವಾ ಗೈಸ್? ಸಖತ್ ನೀನು. ಅದಕ್ಕೆ ಇರೋ ಬರೀ ಕಾಲ ಎಕ್ಸ್ಲೇಟ್ರಿ ಮೇಲೆ ಇಟ್ಟರೆ ಒಮ್ಮಂಗೆ ಆಯ್ತದೆ. 100ಗೆ ಹೋಗಂಗೆ ಆಯ್ತದೆ ಇವ್ರಿಗೆ. ನಿಧಾನ ನಿಧಾನ ಅನ್ನೋದೇ ಇವ್ರು ಇಷ್ಟ್ರಿಗೆ ಬರ್ತಿಲ್ಲ ಅನ್ಸುತ್ತೆ ಅಲ್ವ ರೀ?
ನಿಧಾನಕ್ಕೆ ಹೋಗ್ರಿ. ನಮ್ಮ ಲಗೇಜ್ ಅಂತೂ ನಲ್ವತ್ತರಲ್ಲಿ ಹೋದ್ರು 100 ಆಯ್ತದೆ, ಏನ್ ಮಾಡೋದು? ನನಗೆ 20ರಲ್ಲಿ ಹೋಗಿ ಬೆಳಗಾವಿ ಹೋಗ್ಬೇಕಾಯ್ತದಲ್ಲ. 11:15 ಹೊಂಟಿದ್ಗೆ 160 ಕಿಲೋಮೀಟ್ರ್. ಈಗ ಬಂದಿದ್ದೀವಿ ಮನೆ, ಇನ್ನೂ ಹೋಗಿಲ್ಲ, ಇನ್ನೂ 3 ಕಿಲೋಮೀಟ್ರ್ ಇದೆ. ಅವತ್ತು ನಾವು ಬಂದ್ವಲ್ಲ ಹಂಗೆ ಬೆಳಿಗ್ಗೆ ಹೊರಟಿ ರಾತ್ರಿ 7 ಗಂಟೆ ಬಂದಿದ್ದೀವಿ. 7 ಗಂಟೆನೋ 8 ಗಂಟೆ ಆಗಿತ್ತೇನೋ ಸಾವುಗೆ ಬಂದಾಗಲ್ವಾ? ಸಾವುಗೆ ಬಂದಾಗ. ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.